ಮಹಿಳಾ ಮೀಸಲಾತಿ ಇವುಗಳನ್ನ ದೇಶ ವಿರೋಧಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾ ಇದ್ರು. ಇಂತಹ ಒಂದು ಅವಕಾಶನ ಇವತ್ತು ಯಾರಾದರೂ ಕಸ್ತಿದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಮತ್ತು ರಾಹುಲ್ ಗಾಂಧಿ. ಮಹಿಳಾ ಮೀಸಲಾತಿ ಏನಿದೆ, ನೀವು 543 ಒಳಗಡೆ ಕೊಡ್ತೀರಾ ಅಥವಾ ಎನಾನ್ಸ್ ಆಗಿರ್ತಕ್ಕಂಥ ಸೀಟ್ಸ್ ಕೊಡ್ತೀರಾ? ಅಪ್ಪರ್ ಕಾಸ್ಟು OBC ಅಂತ ಕನ್ಸಿಡರ್ ಮಾಡಬಾರ್ದು ಅನ್ನತಕ್ಕಂತಹದನ್ನ ಮಂಡನೆ ಮಾಡಿ, ರಿಸರ್ಚ್ ಮಾಡಿ ಮಂಡನೆ ಮಾಡಿರೋದು. ರಾಹುಲ್ ಗಾಂಧಿ ತರ ಬಾಯಿಗೆ ಬಂದಿದ್ದನ್ನು ಮಾತಾಡೋದು ಅಥವಾ ಸಿದ್ದರಾಮಯ್ಯನವ್ರ ತರ ಬಾಯಿಗೆ ಬಂದಿದ್ದು ಮಾತಾಡ್ತಿಲ್ಲ. ಡಿಲಿಮಿಟೇಷನ್ ಸೌತ್ಗೆ ಲಾಸ್ ಆಗುತ್ತೆ, ಉತ್ತರಕ್ಕೆ ಲಾಭ ಆಗುತ್ತೆ. ರಾಜ್ಯದ ಡಿವಿಷನ್ ಬಗ್ಗೆ ಅಂಬೇಡ್ಕರ್ ಅವ್ರು ಕೊಟ್ಟಿದ್ದ ಸೊಲ್ಯೂಷನ್, ರಾಜಗೋಪಾಲ್ಚಾರಿ ಕೊಟ್ಟಿದ್ದ ಸೊಲ್ಯೂಷನ್ ನೀವು ಫಾಲೋ ಮಾಡ್ಬಿಟ್ಟಿದ್ರೆ ಈ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಇರ್ತಾ ಇರಲಿಲ್ಲ. DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ವಿನಯ್ ಕುಲಕರ್ಣಿ ಯಾವುದೇ ರೀತಿಯ ಅನ್ಯಾಯ ಮಾಡಿಲ್ಲ, ನನಗೆ ಗೊತ್ತು. ಹಾಗಾದ್ರೆ ಆ ಪ್ರಜ್ವಲ್ ಮೇಲೂ ಷಡ್ಯಂತ್ರ ಮಾಡಿದಾರಾ? ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಮಹೇಶ್ ಎಂ ದಂಡು. ವೀಕ್ಷಕರೇ, ದೇಶ ಮತ್ತು ರಾಜ್ಯ ಈ ಎರಡೂ ರಾಜಕಾರಣದಲ್ಲಿ, ರಾಷ್ಟ್ರ ರಾಜಕಾರಣದಲ್ಲಿ, ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ರಾಷ್ಟ್ರ ರಾಜಕಾರಣ ಅಂತ ಬಂದರೆ ಮಹಿಳಾ ಮೀಸಲಾತಿ, ಡಿಲಿಮಿಟೇಷನ್ ಈ ವಿಚಾರಗಳು ಸಾಕಷ್ಟು ಚರ್ಚೆಗೆ ಬಂದಿದ್ವು. ರಾಜ್ಯಕ್ಕೆ ಬರೋದಾದರೆ ಯೋಗೀಶ್ ಗೌಡ ಮರ್ಡರ್ ಕೇಸ್, ನಲ್ಪಾಡ್ ED ರೈಡ್ ಸೇರಿದಂತೆ ಸಾಕಷ್ಟು ವಿಚಾರಗಳಿದೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡಲಿಕ್ಕೆ ರಾಜ್ಯ BJP ವಕ್ತಾರರಾಗಿರುವಂತಹ ಅಶೋಕ್ KM ಗೌಡ ಅವರು ನಮ್ಮ ಜೊತೆಲಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ನಮಸ್ಕಾರ. ಸರ್, ಮೊದಲನೇದಾಗಿ ರಾಷ್ಟ್ರದ ವಿಚಾರ ಬಗ್ಗೆ ಮಾತನಾಡೋಣ. ಡಿಲಿಮಿಟೇಷನ್, ಮೀಸಲಾತಿ ಈ ಎರಡೂ ಕಾಯ್ದೆಗಳನ್ನು, ಈ ಮಸೂದೆಗಳನ್ನು ಒಟ್ಟಿಗೆ ತಂದಿದ್ದು ದೇಶ ವಿರೋಧಿ ಅಂತ ಹೇಳಿ ರಾಹುಲ್ ಗಾಂಧಿ ಹೇಳ್ತಾ ಇದ್ರು. ಈ ಮಹಿಳಾ ಮೀಸಲಾತಿ ಇವುಗಳನ್ನು ಏನು ಹೇಳ್ತೀರಿ? ಫಸ್ಟ್ ರಿಯಾಕ್ಷನ್. ಮೊದಲಿಗೆ ರಾಹುಲ್ ಗಾಂಧಿ ಅವರಿಗೆ ಚರಿತ್ರೆಯ ಬಗ್ಗೆ ಐದರ್ ಮಿಸ್ಕನ್ಸೆಪ್ಷನ್ ಇದೆ, ಅಥವಾ ಅರಿವಿಲ್ಲ, ಅಥವಾ ಓದ್ಕೊಂಡಿಲ್ಲ, ಅಥವಾ ಯಾರೋ ಗೈಡ್ ಮಾಡ್ತಿರ್ತಕ್ಕಂಥವ್ರು ಸರಿಯಾಗಿ ಮಾಡಿಲ್ಲ. ಯಾಕೆಂದರೆ ಮೊದಲಿಗೆ ಭಾರತ ಏನು ಇಂಡಿಯನ್ ಪೀಪಲ್ಸ್ ರೆಪ್ರೆಸೆಂಟೇಟಿವ್ ಆ್ಯಕ್ಟ್ ಅಂತ ಏನು ತಂದರು, ಆಗ ಪ್ರತಿ 10 ವರ್ಷಕ್ಕೆ ಸೆನ್ಸಸ್ ಆದಾಗ ಇಮಿಡಿಯೇಟಾಗಿ ಆವಾಗ ಡಿಲಿಮಿಟೇಷನ್ ಆಗಬೇಕು ಅಂತ ಆಗಿತ್ತು. ವೆದರ್ ಇಟ್ ವಾಸ್ 1951 ಸೆನ್ಸಸ್, 1961 ಸೆನ್ಸಸ್, 1971 ಸೆನ್ಸಸ್. 1976 ಎಮರ್ಜೆನ್ಸಿ ಟೈಮಲ್ಲಿ ಅವರ ಅಜ್ಜಿ ಇಂದಿರಾ ಗಾಂಧಿಯವರು ಎಮರ್ಜೆನ್ಸಿ ಇದ್ದ ಕಾರಣಕ್ಕೆ ಎಲ್ಲ ಅಪೋಸಿಷನ್ ಜೈಲಲ್ಲಿತ್ತು. ಆಗ 42ನೇ ಅಮೆಂಡ್ಮೆಂಟು ಮತ್ತು 43ನೇ ಅಮೆಂಡ್ಮೆಂಟ್ನ ಕಾನ್ಸ್ಟಿಟ್ಯೂಷನ್ ತರ್ತಾರೆ, ವಿಚ್ ಇಸ್ ಆಲ್ಸೋ ಕಾಲ್ಡ್ ಎಸ್ ಎ ಮಿನಿ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ, ವೆರ್ ಇನ್ ಲಾಟ್ ಆಫ್ ಚೇಂಜಸ್ ವೇರ್ ಆ್ಯಡೆಡ್. ಫಾರ್ ಎಕ್ಸಾಂಪಲ್ 6 years ಟರ್ಮು, ಆಮೇಲೆ ಪ್ರಧಾನಮಂತ್ರಿ ಸ್ಪೀಕರ್ದು ಯಾರೂ ಸಹ ಚಾಲೆಂಜ್ ಮಾಡೋಕ್ಕಾಗಲ್ಲ, ಈವನ್ ಕೋರ್ಟ್ ಆಲ್ಸೋ ಕೆನಾಟ್ ಕ್ವಶನ್ ಇವ್ರನ್ನ ಅಂತೆಲ್ಲ, ಇದೆಲ್ಲ ಒಂದು ಆ ಕಡೆಗೆ. 42ನೇ ಅಮೆಂಡ್ಮೆಂಟಲ್ಲಿ 49 ಕಾನೂನುಗಳನ್ನ ಅಮೆಂಡ್ ಮಾಡಿದ್ದು, 43ನೇ ಅಮೆಂಡ್ಮೆಂಟಲ್ಲಿ 19 ಕಾನೂನುಗಳನ್ನ ಅಮೆಂಡ್ ಮಾಡಿದ್ರು. ಅದರಲ್ಲಿ ಅತ್ಯಂತ ಪ್ರಮುಖವಾದ ಅಮೆಂಡ್ ಆಗಿದೆ ಏನು ಅಂತ ಹೇಳಿದ್ರೆ, ನೀವು ಏನು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾನ ಆರ್ಟಿಕಲ್ 81 ಇದೆ, ಅದಕ್ಕೆ ಅಮೆಂಡ್ ಮಾಡಿ ನೀವು ಫ್ರೀಸ್, ಆವತ್ತಿಂದ 543 ಏನಿದೆ ಇಟ್ ವಿಲ್ ಬಿ ಫ್ರೀಸ್ಡ್, ಕರ್ನಾಟಕದಲ್ಲಿ 224 ಏನಿದೆ ಇಟ್ ವಿಲ್ ಬಿ ಫ್ರೀಸ್ಡ್ ಅಂತ ಅಂದ್ಬಿಟ್ಟು ಮಾಡಿಬಿಡ್ತಾರೆ. ಇನ್ನು 50 ವರ್ಷ ನೀವು ಸೀಟ್ಸ್ನ ಇನ್ಕ್ರೀಸ್ ಮಾಡೋಂಗಿಲ್ಲ ಅಂತ ಹೇಳ್ತಾರೆ, ಆ ಕಾನೂನಲ್ಲಿ ಇದೆ. ಅದಾದ ಮೇಲೆ ಅವ್ರೇನು ಹೇಳ್ತಾರೆ ಅಂತ ಹೇಳಿದ್ರೆ, ಹೌಎವರ್ 2001 ನಲ್ಲಿ ಯು ಕ್ಯಾನ್ ಸೆನ್ಸಸ್ ಆದಮೇಲೆ ಯು ಕ್ಯಾನ್ ರೀಕಾನ್ಸ್ಟಿಟ್ಯೂಟ್ ಅಂತ ಹೇಳ್ತಾರೆ. ಕರ್ನಾಟಕದಲ್ಲಿ 224 ವಿಲ್ ರಿಮೈನ್ 224, ಬಟ್ ದ ಬೌಂಡ್ರೀಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ವಿಲ್ ಚೇಂಜ್. ಅಸೆಂಬ್ಲೀಸು ಪಾರ್ಲಿಮೆಂಟು ಚೇಂಜ್ ಆಗುತ್ತೆ ಅಷ್ಟೇ. ಈಗ ಅದೇ ಕಾನೂನಲ್ಲಿನೇ ಇಟ್ ಶುಡ್, ಪ್ಲೀಸ್ ರಿಮೆಂಬರ್ ದರ್ ಇಸ್ ಅ ವರ್ಡ್ ಕಾಲ್ಡ್ ಇಟ್ ಶುಡ್, ದೇ ಶುಡ್ ರೀಅಮೆಂಡ್ ಅಂಡ್ ಇನ್ಕ್ರೀಸ್ ದ ಸೀಟ್ಸ್ ಅಂತ ಹೇಳ್ತಾರೆ, ಪಾರ್ಲಿಮೆಂಟ್ಗೆ, ಅಸೆಂಬ್ಲೀಸ್ಗೆ ಎಲ್ಲದಕ್ಕೂ ಸೇರಿಸ್ಕೊಂಡು. ಸೊ ಇಟ್ ಶುಡ್ ಅಂತಿದೆ, ಇದು ಪದ ಅತ್ಯಂತ ಇಂಪಾರ್ಟೆಂಟ್. ಅದರಿಂದಾಗಿ ಡಿಲಿಮಿಟೇಷನ್ಗಿಂತ ಜಾಸ್ತಿ ಎನಾನ್ಸ್ಮೆಂಟ್ ಆಫ್ ಸೀಟ್ಸ್, ಅದ್ರ ಜೊತೆಗೆ ಡಿಲಿಮಿಟೇಷನ್ ಇಟ್ ಇಸ್ ಅ ಮಸ್ಟ್ ಇನ್ 2026 ಅಕಾರ್ಡಿಂಗ್ ಟು ಇಂದಿರಾ ಗಾಂಧೀಸ್ ಆ್ಯಕ್ಟ್ ಆಫ್ 1976 passed on November 1st in Lok Sabha, passed in Rajya Sabha on November 2nd. Point 1. Point 2. ಮಹಿಳಾ ಮೀಸಲಾತಿ ಬಗ್ಗೆ ಇಂದಿರಾ ಗಾಂಧಿ ಅವರು ಚರ್ಚೆ ಮಾಡ್ತಾರೆ, ಅವನ್ನ ಒಪ್ಕೊಳ್ತಿದ್ದೇವೆ. ತದನಂತರದಲ್ಲಿ ನೀವು ಅಸೆಂಬ್ಲಿಗೆ ಬಂದಾಗ, ಪಂಚಾಯತ್ಗಳಿಗೆ ಬಂದಾಗ ರಾಜೀವ್ ಗಾಂಧಿ ಅವರು 1986 ಬಿಲ್ ಇಡ್ತಾರೆ, 25% ಇಡ್ತಾರೆ. ತುಂಬ ಜನ ಪಾರ್ಲಿಮೆಂಟೇರಿಯನ್ಸ್ ಕೇಳ್ತಾರೆ, ಇದು ಹೆಂಗ್ರಿ ಇಟ್ರಿ ನೀವು ಅಂತ ಕೇಳ್ತಾರೆ. ಅದಕ್ಕೆ ಅವರು ನನ್ನ ಹತ್ರ 415 ಜನ MPs ಇರೋದು, ಅದರಿಂದಾಗಿ ನೀನು ನನಗೆ ಗೈಡ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ, ನಾನು ಹೇಳಿದ್ದೆ ಸುಪ್ರೀಂ ಅಂತ ಹೇಳ್ತಾರೆ. ಬಿಲ್ ಬಿದ್ದೋಗುತ್ತೆ. 62nd ಆ್ಯಂಡ್ 63rd ಅಮೆಂಡ್ಮೆಂಟ್. ಅದಾದಮೇಲೆ
ಪಿ ವಿ ನರಸಿಂಹರಾವ್ ಅವರು ಪಂಚಾಯತ್ಗೆ 73rd 74th ಅಮೆಂಡ್ಮೆಂಟಲ್ಲಿ ಬಿಲ್ನ ಪಾಸ್ ಮಾಡಿ 33% ರಿಸರ್ವೇಷನ್ ಇಡ್ತಾರೆ ಪಂಚಾಯತ್ಸ್ಗೆ. ಅದಾದಮೇಲೆ ಮಾನ್ಯ ದೇವೇಗೌಡರು 1996 ಡಿಸೆಂಬರಲ್ಲಿ ಅಮೆಂಡ್ಮೆಂಟ್ 81 ವುಮೆನ್ಗೆ ರಿಸರ್ವೇಷನ್ ಇಡಬೇಕು 33% ಅಂತ ಹೇಳಿ ಅದನ್ನು ಅಮೆಂಡ್ಮೆಂಟ್ನ ಇಡ್ತಾರೆ, ಬಿಲ್ ಬಿದ್ದೋಗುತ್ತೆ. ತದನಂತರದಲ್ಲಿ ಅಮೆಂಡ್ಮೆಂಟ್ 85 ಪ್ರಕಾರ ವಾಜಪೇಯಿಯವರು ಸತತವಾಗಿ 1999 ಹಿಡ್ಕೊಂಡು 2003ವರೆಗೂ 4 ಬಾರಿ ಮಂಡನೆ ಮಾಡ್ತಾರೆ, 4 ಬಾರಿ ಬಿಲ್ ಬಿದ್ದೋಗುತ್ತೆ. ಆಗ ಕಾಂಗ್ರೆಸ್ ಪಕ್ಷ ಇದರ ದೇವೇಗೌಡರ ಟೈಮ್ ಇರ್ಬೋದು ಅಥವಾ ವಾಜಪೇಯಿ ಟೈಮ್ ಇರ್ಬೋದು ಸಪೋರ್ಟ್ ಮಾಡಲಿಲ್ಲ ಅಂತಕ್ಕಂಥದ್ದು ಗಮನಾರ್ಹವಾದಂಥ ವಿಚಾರ. ಎರಡನೇದು, ಮನಮೋಹನ್ ಸಿಂಗ್ ಅವರು 2010ರಲ್ಲಿ ಲೋಕಸಭೆಯಲ್ಲಿ ಪಾಸ್ ಮಾಡ್ತಾರೆ. ಬಟ್ ಇವ್ರದೇ ಕಾನ್ಸ್ಟಿಟ್ಯೂಯನ್ಸ್ ಆಗಿದ್ದಂಥವ್ರು ಯು ಪಿ ಎದಲ್ಲಿದ್ದಂಥವರು ವಿರೋಧ ಮಾಡಿದ್ದಕ್ಕೆ ಲೋಕಸಭೆಯಲ್ಲಿ ಬಿದ್ದೋಗುತ್ತೆ, ರಾಜ್ಯಸಭೆಯಲ್ಲಿ ಪಾಸ್ ಆದರೂ ಸಹ. ಈಗ ಒಂದು ಸುವರ್ಣಾವಕಾಶ 2023ರಲ್ಲಿ ಏನು ಬಿಲ್ ಪಾಸ್ ಮಾಡಿದ್ವಿ, ಆ ಬಿಲ್ಲಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ 2026ನ ಸೆನ್ಸಸ್ ಆದಮೇಲೆ ವುಮೆನ್ ರಿಸರ್ವೇಷನ್ನು ಆಗಬೇಕು ಅಂತ ಆಗಿದೆ. 2026 ಈಗೇನಾಗಿದೆ, ವ್ಯಾಲ್ಯೂ ಅಡಿಷನ್ಸ್ ಸೆನ್ಸಸ್ಗೆ ಏನೇನಾಗಿದೆ, ಒಂದು ಡಿಜಿಟಲೈಸೇಷನ್ ಆಗಬೇಕು, ಎರಡನೇದು ಹೌಸ್ ಹೋಲ್ಡ್ ಸರ್ವಿಸ್ ಆಗಬೇಕು, ಇನ್ನೊಂದು ಕಾಸ್ಟ್ ಸೆನ್ಸಸ್ ಆಗಬೇಕು. ಈ ಕಾಂಪ್ಲೆಕ್ಸಿಟೀಸು ಸೆನ್ಸಸ್ಸಲ್ಲಿ ಸೇರ್ಕೊಂಡಿರೋದ್ರಿಂದ ಅದು ಡೇಟಾ ಬರಲಿಕ್ಕೆ ಈಗ 2 ರಿಂದ 3 ವರ್ಷ ಆಗಬಹುದು. ಅದರಿಂದ 2029ಗೆ ರಿಸರ್ವೇಷನ್ ಆಪರ್ಚುನಿಟಿ ನನ್ನ ಅಕ್ಕ ತಂಗಿಯರು ಮಿಸ್ ಮಾಡ್ಕೊಂತಾರೆ ಅಂತ ಹೇಳಿ 2029ರಲ್ಲಿ ರಿಸರ್ವೇಷನ್ ಕೊಡಲಿಕ್ಕೆ ಹೆಂಗಿದ್ರು ಡಿಲಿಮಿಟೇಷನ್ ಆಗಬೇಕು. ಹೆಂಗಿದ್ರೂ ಸಹ ನಿಮಗೆ ಹೊಸ ಅಸೆಂಬ್ಲೀಸ್ ಹೊಸ ಪಾರ್ಲಿಮೆಂಟ್ಸ್ ಬರಬೇಕು ಅಂತ ಇಟ್ ಶುಡ್ ಅಂತಿದೆ. ಅದರಿಂದಾಗಿ ಒಂದು ಸುವರ್ಣ ಅವಕಾಶ ಇತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಆ ಸುವರ್ಣ ಅವಕಾಶನ ಕಾಂಗ್ರೆಸ್ ಕಳ್ಕೊಳ್ತು. ಆಯ್ತು, ಈಗ ದಕ್ಷಿಣ ಉತ್ತರ ಅಂತ ಏನೇನೋ ಮಾತಾಡ್ತಾರೆ. ಇಲ್ಲ, ನಾನು ದಕ್ಷಿಣ ಉತ್ತರ ಕಾನ್ಸೆಪ್ಟ್ ಬರ್ತೀನಿ. ಈಗ ಮಹಿಳಾ ಮೀಸಲಾತಿ 33%, 2023ರಲ್ಲಿ ಈಗಾಗಲೇ ಸದನದಲ್ಲಿ ಮಂಡನೆ ಆಗಿದ್ದಾಯಿತು, ಒಪ್ಪಿಗೆ ಆಗಿತ್ತು, ಅದು ಕಾಯ್ದೆ ಕೂಡ ಆಗಿದೆ. ಸೊ ಡಿಲಿಮಿಟೇಷನ್ ಜೊತೆಗೆ ಮಹಿಳಾ ಮೀಸಲಾತಿಯನ್ನು ತರುವಂಥ ಅವಶ್ಯಕತೆ ಏನಿತ್ತು ನೋಡಿ. ಈಗ ಒಂದೇನು ಅಂತ ಹೇಳಿದ್ರೆ ಎನಾನ್ಸ್ಮೆಂಟ್ ಆಫ್ ಸೀಟ್ಸ್ ಇಸ್ ಎ ಮಸ್ಟ್ ಅಕಾರ್ಡಿಂಗ್ ಟು 1976 ಪಾರ್ಲಿಮೆಂಟ್ ಅಮೆಂಡ್ಮೆಂಟ್, ಓಕೆ, 42nd ಅಮೆಂಡ್ಮೆಂಟ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ 81, ಓಕೆ. ಎನಾನ್ಸ್ಮೆಂಟ್ ಮಸ್ಟು. ಆ ಎನಾನ್ಸ್ಮೆಂಟ್ ಆಗಿದ ಕೂಡಲೇ ರೀಕಾನ್ಸ್ಟಿಟ್ಯೂಟ್ ಆಗಬೇಕು, ರೀಸ್ಟ್ರಕ್ಚರಿಂಗ್ ಆಗಬೇಕು. ಇದೆರಡು ಇಂಟಿಗ್ರೇಟೆಡ್, ಇದೆರಡು ಸಪ್ರೇಟ್ ಅಲ್ಲ. ಈಗ ಮಹಿಳಾ ಮೀಸಲಾತಿ ಏನಿದೆ, ನೀವು 543 ಒಳಗಡೆ ಕೊಡ್ತೀರಾ ಅಥವಾ ಎನಾನ್ಸ್ ಆಗಿರ್ತಕ್ಕಂಥ ಸೀಟ್ಸ್ ಕೊಡ್ತೀರಾ, ಇಷ್ಟೇ ಪ್ರಶ್ನೆ. ನೀವು 543 ಒಳಗಡೆ ಕೊಟ್ಟರೆ ಈಗಿರ್ತಕ್ಕಂತಹ ಒಂದು 182 ಜನ MP ಅವರು ಸೀಟ್ ಇರೋದಿಲ್ಲ, ಅವ್ರಿಗೆ ವುಮೆನ್ಗೆ ರಿಸರ್ವ್ ಆಗ್ತದೆ. ಹೌದು. ಈ MP ಏನ್ ಮಾಡ್ತಾರೆ, ಮತ್ತೆ ನಾಟಕ ಏನ್ ಮಾಡ್ತಾರೆ ಈ MP ನಾನು ನನ್ನ ಹೆಂಡತಿ ನಿಲ್ಲಿಸ್ತೀನಿ, ನನ್ನ ಮಗಳು ನಿಲ್ಲಿಸ್ತೀನಿ, ನನ್ನ ಸೊಸೆ ನಿಲ್ಲಿಸ್ತೀನಿ ಅಂತಾರೆ. ಹೊಸದಾಗಿರ್ತಕ್ಕಂಥ ಕಾರ್ಯಕರ್ತರುಗಳಿಗೆ, ಇದರಿಂದ ನ್ಯಾಷನಲ್ ಪಾರ್ಟಿ ಇರ್ಬೋದು, ರೀಜನಲ್ ಪಾರ್ಟೀಸ್ ಇರ್ಬೋದು, ಯಾರಿಗೇ ಇರ್ಬೋದು, ಅವ್ರಗಳಿಗೆ ಏನಾಗ್ತದೆ, ಹೊಸ ಆಪರ್ಚುನಿಟಿ ಸಿಗಲ್ಲ. ಹೊಸ ಆಪರ್ಚುನಿಟಿ ಬೇಕು ಅಂತ ಹೇಳಿದ್ರೆ ನಾವು ಹೊಸ ಕಾನ್ಸ್ಟಿಟ್ಯೂನ್ಸೀಸ್ನ ಕ್ರಿಯೇಟ್ ಮಾಡ್ತಕ್ಕಂಥದ್ದು ಉತ್ತಮ. ಇಟ್ಸ್ ನಾಟ್ ದಿ ಸೊಲ್ಯೂಷನ್ ಅಂತಲ್ಲ, ಬಟ್ ಉತ್ತಮ, ಒನ್ ಆಫ್ ದಿ ಗುಡ್ ಸೊಲ್ಯೂಷನ್ಸ್. ಅದರಿಂದಾಗಿ ಹೊಸ ಕಾನ್ಸ್ಟಿಟ್ಯೂನ್ಸೀಸ್ನ ಮಾಡಿದಾಗ ಹೊಸ ಮಹಿಳೆಯರು ಯಾರು ಗಂಡಂದ್ರ ಕೃಪಾಪೋಷ ಇಲ್ಲದೆ, ತಂದೆಯ ಕೃಪಾಪೋಷ ಇಲ್ಲದೆ, ಅವರೇ ಸ್ವಂತವಾಗಿ ರಾಜಕಾರಣದಲ್ಲಿ ಮತ್ತು ರಾಜಕಾರಣದ ಪಡಸಾಲೆಗಳಲ್ಲಿ ಬೆಳೆದು ಬಂದಿದ್ದಾರೋ ಅಂಥವ್ರಿಗೊಂದು ಒಳ್ಳೆ ಅವಕಾಶ. ಇಂತಹ ಒಂದು ಅವಕಾಶನ ಇವತ್ತು ಯಾರಾದರೂ ಕಸ್ತಿದ್ದಾರೆ ಅಂದ್ರೆ ಅದು ಕಾಂಗ್ರೆಸ್ ಪಾರ್ಟಿ ಮತ್ತು ರಾಹುಲ್ ಗಾಂಧಿ. ಈ ವಿಷನ್ ಇಲ್ಲ. ಬೇಸಿಕಲಿ ಇಟ್ ಲ್ಯಾಕ್ಸ್ ಹಿಸ್ಟಾರಿಕಲ್ ಥಾಟ್ಸ್, ಇಟ್ ಡಸ್ ನಾಟ್ ನೋ ದ ಹಿಸ್ಟ್ರಿ ಅಂಡ್ ದಟ್ ಈಸ್ ವೈ ದಿಸ್. ಇನ್ನೂ ಒಂದು, ಈ OBC ಮಹಿಳೆ ಇದೆಲ್ಲ ಏನೇನೋ ತರ್ತಾ ಇದಾರಲ್ಲ, ಸಣ್ಣ ಸಣ್ಣ ವಿಚಾರಗಳು ತರ್ತಿದ್ದಾರೆ. ಇನ್ಫ್ಯಾಕ್ಟ್ ಆನ್ ರೆಕಾರ್ಡ್ ಐ ಕ್ಯಾನ್ ಸೇ ದಿಸ್, ಕಾಕಾ ಕೇಲೇಕರ್ ಕಮಿಟಿ 1953ನಲ್ಲಿ ವರದಿ ಸಬ್ಮಿಟ್ ಮಾಡುತ್ತೆ. ಸೇಮ್ ಥಿಂಗ್ ವಾಸ್ ಸಬ್ಮಿಟೆಡ್ ಇನ್ BP ಮಂಡಲ್ ಇನ್ 1980 ಆಲ್ಸೋ. ಇನ್ ಬೋತ್ ದ ಕೇಸಸ್, ಈ ಎರಡೂ ಕೇಸಲ್ಲಿ ಹೇಳಿದರೆ ಕ್ಲಿಯರ್ ಆಗಿ, ಮಹಿಳೆ ಆಸ್ ಎ individual should be considered as an OBC even though she is from an upper caste. This is the word which has been used by Kaka Kelekar and BP Mandal both. ಅಂದ್ರೆ ಅರ್ಥ ಏನು ಅಂದ್ರೆ, ಮಹಿಳೆ ಅನ್ನೋದನ್ನ ನೀವು ಓಲ್ OBC ಅಂತ ಕನ್ಸಿಡರ್ ಮಾಡಬೇಕು, ಮಹಿಳೆನಲ್ಲಿ ಅಪ್ಪರ್ ಕಾಸ್ಟು OBC ಅಂತ ಕನ್ಸಿಡರ್ ಮಾಡಬಾರ್ದು ಅನ್ನತಕ್ಕಂತಹದನ್ನ ಮಂಡನೆ ಮಾಡಿ, ರಿಸರ್ಚ್ ಮಾಡಿ ಮಂಡನೆ ಮಾಡಿರೋದು. ರಾಹುಲ್ ಗಾಂಧಿ ತರ ಬಾಯಿಗೆ ಬಂದಿದ್ದನ್ನು ಮಾತಾಡೋದು ಅಥವಾ ಸಿದ್ದರಾಮಯ್ಯವ್ರ ತರ ಬಾಯಿಗೆ ಬಂದಿದ್ದು ಮಾತಾಡ್ತಿಲ್ಲ. ಕಾಕಾ ಕೇಲೇಕರ್ ವಾಸ್ ಅನ್ ಎಕ್ಸ್ಪರ್ಟ್, BP ಮಂಡಲ್ ವಾಸ್ ಅನ್ ಎಕ್ಸ್ಪರ್ಟ್. ಇವರಿಬ್ಬರು ಮಂಡನೆ ಮಾಡಿರ್ತಕ್ಕಂತಹದ್ದು. ಅಲ್ಲಿ ಮಹಿಳೆಯನ್ನ ನೀವು ದಲಿತ ಏನಿದೆ ಅಂದ್ರೆ SC ಮತ್ತು STಗಳಿಗೆ ರಿಸರ್ವೇಶನ್, ಕಾನ್ಸ್ಟಿಟ್ಯೂಷನಲ್ ರಿಸರ್ವೇಶನ್. OBC ರಿಸರ್ವೇಶನ್ ಏನಿದೆ, ಇಟ್ ವಾಸ್ ಅನ್ ಆಡೆಡ್ ಆನ್, ನಾಟ್ ದ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಆಗಿರ್ಲಿಲ್ಲ. ಈ ಕಾನ್ಸ್ಟಿಟ್ಯೂಷನಲ್ ಪ್ರಾವಿಷನ್ ಆಗಿದೆ ಬೇರೆ. ಈಗ ವಿಚಾರ ಇರತಕ್ಕಂತಹದ್ದು ಮಹಿಳೆ ಆಸ್ ಎ ಹೋಲ್ ಶುಡ್ ಬಿ ಕನ್ಸಿಡರ್ಡ್ ಆಸ್ OBC ಅಂತ ಹೇಳಿದ್ದಾರೆ. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ನೀವು ಅಲ್ಲಿ ನೀವು ಮಹಿಳೆ OBC ಮಹಿಳೆ ಮಾತ್ರ ಕೊಡಿ,
ಅಪ್ಪರ್ ಕಾಸ್ಟ್ ಮಹಿಳೆ ಕೊಡಬಾರ್ದು, ಆ ಥರ ಏನೂ ಇಲ್ಲ. ಮಹಿಳೆ ಶುಡ್ ಬಿ ಆಸ್ ಅನ್ ಹೋಲ್ ಆಸ್ ಅನ್ OBC. ದಟ್ ಈಸ್ ವೈ ಇಟ್ಸ್ ಇಂಪಾರ್ಟೆಂಟ್ ಟು ಗಿವ್ ರಿಸರ್ವೇಷನ್ ಫಾರ್ ಮಹಿಳೆಸ್. ಅದರಿಂದ ರಾಹುಲ್ ಗಾಂಧಿ ಅವ್ರಿಗೆ ಅರ್ಥ ಆಗಬೇಕು, ಮತ್ತು ಅವರ ಯಾರ್ಯಾರು ಸುತ್ತಮುತ್ತ ಇದ್ದಾರೆ ಅವ್ರಿಗೂ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ರಿಕ್ವೆಸ್ಟು. ಆಮೇಲೆ ನೀವು ಸರಿಯಾಗಿ ಓದ್ಕೊಳ್ಳಿ. ನಾವು ಏನಂದರೆ, ನೀವು ತುಂಬ ಮೇಧಾವಿಗಳ ಥರ ತುಂಬ ಜನ ಆಡ್ತಾರೆ. ನೀವು ಒಂದು ಸತಿ 1976 ಏನಾಯಿತು ಅನ್ನೋದನ್ನು ದಯವಿಟ್ಟು ಓದಿ. ಪಾರ್ಲಿಮೆಂಟ್ ಹೆಂಗೆ ನಡೀತಾವತ್ತು, November 1, November 2 ಅವತ್ತು ಹೆಂಗೆ ನಡೀತು, ಆವತ್ತು ನೀವೇನು ಮಾಡಿದ್ರಿ, ಬಿಲ್ ಮಂಡನೆ ಮಾಡಿ ಪಾಸ್ ಮಾಡ್ಕೊಂಡಾಗ ಅವತ್ತು ಇಂದಿರಾ ಗಾಂಧಿ ಅವರು ಏನೇನು ಹೇಳಿದ್ರು, ಆಮೇಲೆ ಆ ಬಿಲ್ಲಲ್ಲಿ ಏನೇನಿದೆ, 42nd ಅಮೆಂಡ್ಮೆಂಟಲ್ಲಿ ಏನಿದೆ, ದಯವಿಟ್ಟು ಓದಿ. ಅಂಡ್ ಇಟ್ ಶುಡ್ ಅಂತ ಹೇಳಿದ್ದಾರೆ 2026 ಇಟ್ ಶುಡ್ ಅಂತ. ಹೌದು, ಸೊ ಪಾಪ್ಯುಲೇಷನ್ ಸೆನ್ಸಸ್ ಆದಮೇಲೆ ನಾವು ಮಾಡಬಹುದು, ಯಾರೂ ಮಾಡಬಾರ್ದು ಅಂತ ಏನಿಲ್ಲ. ಬಟ್ ಈಗ ಮಂಡನೆ ಮಾಡಿದ್ರೆ, ಪಾಪ್ಯುಲೇಷನ್ ಸೆನ್ಸಸ್ ಆದಮೇಲೆ ಮಾಡಿದ್ರೆ ಮತ್ತು ಈಗ ಮಾಡಿದ್ರೆ ಏನು ವ್ಯತ್ಯಾಸ ಅಂತ ಹೇಳ್ಬಿಡ್ತೀನಿ. ಈಗ ಫಾರ್ ಎಕ್ಸಾಂಪಲ್, ನಮ್ಮಲ್ಲಿ 10 lakhsಗೆ ಒಂದು ಪಾರ್ಲಿಮೆಂಟ್ ಇರ್ತಿದೆ. ಹೌದು. ಕರ್ನಾಟಕದ ಪಾಪ್ಯುಲೇಷನ್ ಎಷ್ಟಿದೆ ಇವತ್ತು? 6,60,00,000. ಓಕೆ. 10 ಲಕ್ಷಕ್ಕೆ ಎಷ್ಟು ಮಾಡಿದ್ರೆ ಎಷ್ಟು ಬರ್ತೀವಿ, ಎಷ್ಟು ಬರುತ್ತೆ? ಒಂದು 66 ಬರುತ್ತೆ. UP ಪಾಪ್ಯುಲೇಷನ್ ಎಷ್ಟಿದೆ? 28 ಕೋಟಿ. 10 ಲಕ್ಷಕ್ಕೆ ಮಾಡಿದ್ರೆ ಎಷ್ಟು ಬರುತ್ತೆ ಅವ್ರಿಗೆ? ಅದೇನೂ ಜಾಸ್ತಿ ಆಗುತ್ತೆ, 280 ಆಗುತ್ತೆ. ಬೇಡ, 20 ಲಕ್ಷಕ್ಕೆ ಮಾಡ್ತೀರಾ? ಕರ್ನಾಟಕದಲ್ಲಿ ಎಷ್ಟು ಬರುತ್ತೆ? 32 ಲಕ್ಷ, 32 ಬರ್ತಾರೆ. ಅಲ್ಲೆಷ್ಟು ಬರುತ್ತೆ? 140 ಬರುತ್ತೆ. ಏನಾಯ್ತು ಮತ್ತೆ? ಅದರಿಂದಾಗಿ ಲೆಟ್ ಅಸ್ ನಾಟ್ ಲಿಂಕ್ ಪಾಪ್ಯುಲೇಷನ್ ಸೆನ್ಸಸ್ 2026 27 ಆಗ್ತಕ್ಕಂಥ ಪಾಪ್ಯುಲೇಷನ್ ಸೆನ್ಸಸ್ನ ಲಿಂಕ್ ಮಾಡೋದು ಬೇಡ. ನಾವು ಅದನ್ನು ಸಪ್ರೇಟ್ ಆಗಿ ಇಡೋಣ. ಒಂದು ಪರ್ಸೆಂಟೇಜು ಏನು ಮಹಿಳೆಯ ಮೀಸಲಾತಿಗೆ ಒಂದು ಪರ್ಸೆಂಟೇಜ್ ಫಿಕ್ಸ್ ಆಗಿತ್ತು ಅಕಾರ್ಡಿಂಗ್ ಟು ಕಾಕಾ ಕೇಲೇಕರ್ ಮತ್ತು BP ಮಂಡಲ್, ಆ ಪರ್ಸೆಂಟೇಜ್ನ ಮಹಿಳೆಯರು ಕೊಟ್ಟಾಗ ಆ ಪರ್ಸೆಂಟೇಜ್ ಮೇಲೆನೆ ಸೀಟ್ಸ್ ಅನೌನ್ಸ್ ಮಾಡ್ಬಿಡೋಣ ಎಂತ ಒಂದು ಉತ್ತಮ ಸಜೆಷನ್. ಈ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿಲ್ಲ ಅಥವಾ ಅವ್ರಿಗೆ ವಿಸ್ಡಮ್ ಇಲ್ಲ ಅಂತ ನಮ್ಮ. ಓಕೆ. ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ನರೇಂದ್ರ ಮೋದಿ ಅವ್ರಿಗೆ ಗೊತ್ತಿತ್ತು ಮಸೂದೆ ಪಾಸ್ ಆಗಲ್ಲ ಅಂತ, ಸಂಖ್ಯಾ ಬಲ ಇಲ್ಲ. ಆದರೂ ಕೂಡ ಪಂಚರಾಜ್ಯಗಳ ಎಲೆಕ್ಷನ್ ಸಂದರ್ಭದಲ್ಲಿ ಈ ವಿಚಾರವನ್ನು ಮುಂದೆ ತಂದಿದ್ದಾರೆ. ಇದು ಹುಮೆನ್ ಕಾರ್ಡನ್ನು ಪ್ಲೇ ಮಾಡಲಿಕ್ಕೆ, ಮಸೂದೆ ಸೋಲಿತ್ತೆ ಅಂತ ಗೊತ್ತಿದ್ರೂ ಕೂಡ ವಿರೋಧ ಪಕ್ಷಗಳ ಮೇಲೆ ಎತ್ತುಕಟ್ಟುವಂಥದ್ದು. ಇಲ್ಲ, ವಿರೋಧ ಪಕ್ಷಗಳು ಸೋಲಿಸ್ಬಿಟ್ರು, ನಮಗೆ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಬಿಟ್ಬಿಲ್ಲ, ಈ ನರೇಟಿವಿಟಿಯನ್ನು ಸೆಟ್ ಮಾಡಲಿಕ್ಕೆ ಈ ಮಸೂದೆಯನ್ನು ತಂದಿದ್ದು ಹೊರತುಪಡಿಸಿದ್ರೆ ಇದರಿಂದ ಲಾಭ ಆಗುತ್ತೆ ಅಂತ ತಂದಿಲ್ಲ, ರಾಜಕೀಯ ಕಾರಣ ಅಂತ ಆರೋಪ. ನೋಡಿ, ಯಾವ ಡೇ ತರಬೇಕು ಅಂತಂದ್ಬಿಟ್ಟು ಈಗಾಗಲೇ ಏನಾಗಿದೆ, ಬಡ್ಜೆಟ್ ಸೆಷನ್ ಇತ್ತು. ಬಡ್ಜೆಟ್ ಸೆಷನ್ ಆದಮೇಲೆ ಬಡ್ಜೆಟ್ ಸೆಷನ್ ಚರ್ಚೆ ಆಗಿತ್ತು, ಬಡ್ಜೆಟಲ್ಲಿ ಬಿಲ್ ಪಾಸ್ಗಳಾಯಿತು, ಎಕ್ಸ್ಟೆನ್ಷನ್ ಆಫ್ ಬಡ್ಜೆಟ್ ಸೆಷನ್ ಆಯಿತು. ಎಕ್ಸ್ಟೆನ್ಷನ್ ಆಫ್ ಬಡ್ಜೆಟ್ ಸೆಷನಲ್ಲಿ ಒಂದು ಸುವರ್ಣ ಅವಕಾಶ. ನಿಮಗೆ ಮಾನ್ಸೂನ್ ಸತ್ರ ತರಬೇಕಾಗಿತ್ತು, ನೆಕ್ಸ್ಟ್ ಹೋಗ್ಬಿಟ್ಟಿದ್ರೆ ಇವಾಗ ಏನೇನೋ ಹೇಳ್ತಾರೆ. ಮೇ ನಂತರ ಮಾಡೋದು ನೀವು ಮಾನ್ಸೂನ್ ಸೆಷನ್ ಯಾವಾಗ ಮಾಡ್ತೀವಿ ನಾವು? ಜುಲೈಯಲ್ಲಿ ಮಾಡ್ತೀವಿ, ಜುಲೈ ಅಥವಾ ಆಗಸ್ಟ್. ಆಗ ಮಾಡಿದ್ರೆ ಅಥವಾ ಈಗ ಮಾಡಿದ್ರೆ ಏನ್ ವ್ಯತ್ಯಾಸ ಆಗ್ತಿತ್ತು? ಏನಲ್ಲ, ಈಗ ಮಾಡಿರ್ತಕ್ಕಂಥದ್ದು ಚುನಾವಣೆ ಅಂತಲ್ಲ, ಈ ದೇಶದಲ್ಲಿ ಆಗ ಏನಾಗ್ತದೆ, ಈಗ ನೆಕ್ಸ್ಟ್ UP ಎಲೆಕ್ಷನ್ ಬರುತ್ತೆ. UP ಎಲೆಕ್ಷನ್ ನೋಡ್ಕೊಂಡು ಮನ್ಸಲ್ಲಿ ಇಟ್ಕೊಂಡು ಮಾಡಿದ್ರು ಅಂತ ಹೇಳ್ತಾರೆ. ನಂತರ ಗುಜರಾತ್ ಎಲೆಕ್ಷನ್ ಬರುತ್ತೆ, ಆ ಎಲೆಕ್ಷನ್ ನೋಡ್ಕೊಂಡು ಮಾಡಿದ್ರು ಅಂತ. ಕರ್ನಾಟಕದಲ್ಲಿ GBA ಅಂದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಎಲೆಕ್ಷನ್ ಬರುತ್ತೆ, ZPTP ಬರುತ್ತೆ. ಇಡೀ ದೇಶದಲ್ಲಿ ಒಂದಲ್ಲ ಒಂದು ಎಲೆಕ್ಷನ್ ಇರುತ್ತೆ. ಆ ಎಲೆಕ್ಷನ್ ದೃಷ್ಟಿಕೋನದಿಂದ ಮಾಡಿದ್ರು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಈಗ ವಿಚಾರ ಎಲೆಕ್ಷನ್ ದೃಷ್ಟಿಕೋನ ಅಲ್ಲ, ವಿಚಾರ ನನ್ನ ಅಕ್ಕ ತಂಗಿಯರಿಗೆ ಮೀಸಲಾತಿ ದೊರಕಬೇಕಿತ್ತು. ಕಾಕಾ ಕೇಲೇಕರ್ ಹೇಳಿದ್ದು, BP ಮಂಡಲ್ ಹೇಳಿದ್ದು. ಅದನ್ನ ಮೋಸ ಮಾಡಿದ್ದು ಯಾರು ಅಂತಕ್ಕಂಥದ್ದು ಅಷ್ಟೇ. ನಿಮಗೆ ಬದ್ಧತೆ ಇತ್ತು ಅಂತ ಹೇಳಿ ಆಯ್ತು, ಮೈಲೇಜ್ ಹಾಕೊಟ್ರಿ, ಪಾಸ್ ಮಾಡಿಸ್ಬಿಡ್ಬೇಕಾಗಿತ್ತಲ್ಲ. ಏನೋ ನೀವೇನೋ ನಮಗೆ ನಾವು ಸಪರೇಟ್ ಆಗಿ ಮಂಡನೆ ಆಗಿದ್ರೆ ಪಾಸ್ ಆಗ್ತಿತ್ತು. ಎರಡನ್ನು ಒಟ್ಟಿಗೆ ತಂದಿದ್ರು ಹಂಗ ಅಂತ ಹೇಳ್ತಿರೋದು. ಮತ್ತೆ ಡಿಲಿಮಿಟೇಷನ್ ಬಗ್ಗೆ ಮಾತಾಡ್ಬಿಡೋಣ. ಡಿಲಿಮಿಟೇಷನ್ ಸೌತ್ಗೆ ಲಾಸ್ ಆಗುತ್ತೆ, ಉತ್ತರಕ್ಕೆ ಲಾಭ ಆಗುತ್ತೆ, ಹೇಗೆ ವಿಶ್ಲೇಷಣೆ ಮಾಡ್ತಾರೆ? ನಾನು ಆಗ್ಲೇ ನಿಮ್ಗೆ ಎಕ್ಸಾಂಪಲ್ ಕೊಟ್ಟೆ. ಸೌತ್ ರಾಜ್ಯಗಳಲ್ಲಿ ಈಗ ಸೌತ್ ರಾಜ್ಯಗಳಲ್ಲಿ 129 ಲೋಕಸಭಾ ಕ್ಷೇತ್ರಗಳು ಸದ್ಯಕ್ಕಿರುವಂಥದ್ದು. ನೀವು 50% ಜಾಸ್ತಿ ಮಾಡಿದ್ರಿ ಅಂತ ಹೇಳಿದ್ರೆ 194 ಆಗುತ್ತೆ. ಸೊ ಹೆಚ್ಚು ಕಡಿಮೆ ನಿಮ್ಗೆ ಎಷ್ಟು ಜಾಸ್ತಿ ಆದಂಗೆ ಆಗುತ್ತೆ, ಒಂದು 70 ಜಾಸ್ತಿ ಆಗುತ್ತೆ. ಬಟ್ ನಾರ್ತ್ ಸ್ಟೇಟ್ಗಳಿಗೆ ಅಂತ ಬಂದಾಗ ಅಲ್ಲಿ ಮ್ಯಾಕ್ಸಿಮಮ್ ಜಾಸ್ತಿ ಆಗ್ಬಿಡುತ್ತೆ. ಇಲ್ಲಿ ಈ ರಾಜಕೀಯ ಅಸ್ತಿತ್ವ ಅಥವಾ ಆಧಿಪತ್ಯ ಕಡಿಮೆ ಆಗುತ್ತೆ ಅಂತ. ಅಂಬೇಡ್ಕರ್ ಅವರು ಈ ರಾಜ್ಯದ ಡಿವಿಷನ್ ಬಗ್ಗೆ ಒಂದು ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ತುಂಬಾ ಚೆನ್ನಾಗಿ ಒಂದು ಪುಸ್ತಕನೂ ಇದೆ, ಅಂಬೇಡ್ಕರ್ ಅವ್ರ ಪುಸ್ತಕ. ಅದ್ರಲ್ಲಿ ಹೇಳ್ತಾರೆ, ನೀವು ರಾಜ್ಯಗಳನ್ನ ಯಾವ ಆಧಾರದ ಮೇಲೆ ಡಿವೈಡ್ ಮಾಡಬೇಕು ಅಂತ. ರಾಜಗೋಪಾಲಾಚಾರಿ ಅವರು ಅಂಬೇಡ್ಕರ್ ಸಜೆಷನ್ ಒಪ್ಕೊಳ್ತಾರೆ. ಅವ್ರು ಹೇಳ್ತಾರೆ, ಒಂದು ಸಿಟಿ ಸೆಂಟ್ರು ಮತ್ತು ಒಂದು ಪಾಪ್ಯುಲೇಷನ್ ಎರಡು ಗಮನ. ಅಂದರೆ ಉದಾಹರಣೆಗೆ ಬೆಂಗಳೂರಿಂದ ಒಂದು 200 ಕಿಲೋಮೀಟರ್ ರೇಡಿಯಸ್ಸು. ಯಾವುದೇ ಲ್ಯಾಂಗ್ವೇಜು ಬರೋದು ಒಂದು ವಿಚಾರ ಅಷ್ಟೇ. ಅದು ಲ್ಯಾಂಗ್ವೇಜ್ ಅನ್ನೋದು ಒಂದು ವಿಚಾರ. ನಾವೆಲ್ಲ ಭಾರತೀಯರು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಒಂದು ಲಿಮಿಟ್ ಆಫ್ ಅರೌಂಡ್
2.5 crores ಒಂದು ಸ್ಟೇಟ್ ಅಂತ ಇಟ್ಕೊಳ್ಳೋಣ ಅಂತಂದ್ಬಿಟ್ಟು ಸಜೆಷನ್ ಕೊಟ್ಟಿದ್ದು ಅಂಬೇಡ್ಕರ್. ಆಗ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಆ ರೀತಿ ಮಾಡಿದಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. ಯಾರು ನಿಮ್ಗೆ ಹೇಳಿದ್ದು ರಾಜ್ಯಗಳನ್ನ ಡಿವಿಷನ್ ಬಗ್ಗೆ? ನೀವು ಯಾವ ಆಧಾರ ತಗೊಂಡ್ರಿ? ಲ್ಯಾಂಗ್ವೇಜ್ ಅಂತ ತಗೊಂಡ್ರಿ. ಇವತ್ತೇನಾಯ್ತು? ಒಂದು ನೀವು ನೋಡ್ಕೊಳ್ತಾ ಹೋದ್ರೆ ನೀವು ಮಾಡಿರ್ತಕ್ಕಂಥದ್ದೇನು ಆಯ್ತಾ, ಇದು ಇಂಪಾರ್ಟೆಂಟ್. ಅಂದ್ರೆ ಉತ್ತರ ಪ್ರದೇಶ ಹೌದು 280 ಕೋಟಿ 28 ಕೋಟಿ ಪಾಪ್ಯುಲೇಷನ್ ಇದೆ, ಇಟ್ಸ್ ಅ ಫ್ಯಾಕ್ಟ್. ನೀವು ಅಷ್ಟು ದೊಡ್ಡ ರಾಜ್ಯನ ಆವತ್ತು ಕ್ರಿಯೇಟ್ ಮಾಡಿದ್ರಲ್ಲ. ಈ ಉದಾಹರಣೆಗೆ ಫಾರ್ ಎಕ್ಸಾಂಪಲ್ ಆವತ್ತು 1976 ಅಲ್ಲಿ 1971 ಅಲ್ಲಿ 8.8 crores ಇತ್ತು UP ಪಾಪ್ಯುಲೇಷನ್. ಕರ್ನಾಟಕದ ಪಾಪ್ಯುಲೇಷನ್ ಅವತ್ತಿಗೆ 2.89 crores ಇತ್ತು. ನೀವು ಅದಕ್ಕೆ 28 ಪಾರ್ಲಿಮೆಂಟ್ ಕರ್ನಾಟಕ ಸಿಕ್ತು, ಅಲ್ಲಿಗೆ 80 ಪಾರ್ಲಿಮೆಂಟ್ ಸಿಕ್ತು UPಗೆ. ಅವತ್ತಿಂದ ಹಾಕೊಂಡು ಬಂದಿದೆಯಲ್ಲ, ಒಂದು ರಾಜ್ಯಕ್ಕೆ ಅಡ್ವಾಂಟೇಜ್ ಸಿಕ್ತು, ಇನ್ನೊಂದು ರಾಜ್ಯಕ್ಕೆ ಡಿಸ್ಅಡ್ವಾಂಟೇಜ್ ಸಿಕ್ತು ಅಂತ ಹೇಳಿದನ್ನ ರಾಜ್ಯದ ಡಿವಿಷನ್ ಬಗ್ಗೆ ಅಂಬೇಡ್ಕರ್ ಅವ್ರು ಕೊಟ್ಟಿದ್ದ ಸೊಲ್ಯೂಷನ್, ರಾಜಗೋಪಾಲ್ಚಾರಿ ಕೊಟ್ಟಿದ್ದ ಸೊಲ್ಯೂಷನ್ ನೀವು ಫಾಲೋ ಮಾಡ್ಬಿಟ್ಟಿದ್ರೆ ಈ ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಇರ್ತಾ ಇರ್ಲಿಲ್ವಲ್ಲ. ಮಿಸ್ಯೂಸ್ ಮಾಡಿದ್ದೆ ಅಲ್ಲಿಗೆ ಯಾರು? ಮಿಸ್ಯೂಸ್ ಮಾಡಿದ್ದೆ ಯಾರು? ಈಗ ಏನು ಅಂತ ಹೇಳಿದ್ರೆ ಪಾಪ್ಯುಲೇಷನ್ ಮೇಲೆ ನಾವು ಕ್ಷೇತ್ರ ವಿಂಗಡಣೆ ಮಾಡುವುದಾದ್ರೆ ಸೌತಿಗೆ ಲಾಸ್ ಆಗುತ್ತೆ ಅಂತ. ಇದ್ರ ನಡುವೆ ಇನ್ನೊಂದು ವಿಚಾರ ಮುನ್ನೆಲೆಗೆ ಬರುತ್ತೆ ಏನು ಅಂತ ಹೇಳಿದ್ರೆ, ಈ ಜನಸಂಖ್ಯಾ ಸ್ಫೋಟವನ್ನು ನಿಯಂತ್ರಣ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಒಂದಿಷ್ಟು ಪಾಲಿಸಿಗಳನ್ನು ತಂದಿತ್ತು. ಆ ಪಾಲಿಸಿಗಳನ್ನು ಸೌತ್ ಸ್ಟೇಟ್ಗಳೆಲ್ಲವೂ ಕೂಡ ಇಂಪ್ಲಿಮೆಂಟ್ ಮಾಡಿಕೊಂಡು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ವು. ಬಿಹಾರ, ಉತ್ತರ ಪ್ರದೇಶ ಇದು ಮಾಡಲಿಲ್ಲ. ಸೊ ನಾವು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿದ್ದಕ್ಕೋಸ್ಕರ ನಾವು ಸಂಖ್ಯೆಯನ್ನು, ಈಗ ಲೋಕಸಭಾ ಸೀಟ್ಗಳ ಸಂಖ್ಯೆಯನ್ನು ಕಡಿಮೆ ಮಾಡ್ಕೋಬೇಕಾ? ನೋಡಿ, ಆ ಕಾನ್ಸೆಪ್ಟ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ಆ ರೀತಿ ನೋಡಿದ್ರೆ ಗುಜರಾತು ಮಾಡ್ತು, ರಾಜಸ್ಥಾನ್ ಮಾಡ್ತು, ತುಂಬಾ ರಾಜ್ಯಗಳು ಮಾಡ್ತು. ನೀವು ಏನಂದ್ರೆ ಈಗ FRP ಅಂತ ನೋಡಿದ್ರೆ FRP ಎಲ್ಲಿ ಹೋಪ್ಲೆಸ್ ಇದೆ? ದೇರ್ ಆರ್ 2 states which are very hopelessly performed in FRP. That was Uttar Pradesh and Bihar and West Bengal. ಈ 3 ರಾಜ್ಯಗಳಲ್ಲಿ ಹೋಪ್ಲೆಸ್ ಆಗಿ ಪರ್ಫಾರ್ಮ್ ಆಯಿತು. ಜೊತೆಗೆ ಏನಾಯಿತು, ಈ ರಾಜ್ಯಗಳಲ್ಲೂ ಸಹ ಮುಸಲ್ಮಾನ FRP ಏನಿತ್ತು ಅದು ಇವತ್ತಿಗೂ ಆಸ್ ಆಫ್ ಟುಡೇ ಆಲ್ಸೋ ಇಟ್ ಈಸ್ ವೆರಿ ಹೈ ಮುಸಲ್ಮಾನ ಪಾಪ್ಯುಲೇಷನ್. ಅಂದ್ರೆ ಅರ್ಥ ಏನು ಅಂತ ಹೇಳಿದ್ರೆ, ಕೆಲವು ಯಾರು ರಾಜ್ಯಗಳು ಪರ್ಫಾರ್ಮ್ ಮಾಡಿದ್ರು ಆ ರಾಜ್ಯಗಳಿಗೆ ಹೊಡೆತ ಅಂತಂದ್ಬಿಟ್ಟು ತಾವು ಕೇಳ್ತಾ ಇದ್ದೀರಾ. ಆದ್ರೆ ಅದಕ್ಕೋಸ್ಕರನೇ ಫೈನಾನ್ಸ್ ಕಮಿಷನ್ ಅಲ್ಲಿ ಒಂದು ಫಾರ್ಮುಲಾ ಕೊಟ್ಟರು. 1971 ಸೆನ್ಸಸ್ಗೆ ಒಂದು ವೆಯ್ಟೇಜ್ ಕೊಟ್ಟರು, ಜಿಡಿಪಿಗೆ ಒಂದು ವೆಯ್ಟೇಜ್ ಕೊಟ್ಟರು. ಆಗೇನಾಯ್ತು, ಅದು ಸಮತೋಲನ ಆಯ್ತು. ಹಾಗೆ ಈಗಲೂ ಅಷ್ಟೇ, ನೀವೇನಾದ್ರೂ ಅಕಸ್ಮಾತ್ 2026 ಸೆನ್ಸಸ್ ಮೇಲೆನೆ ನಾವು ಆಧಾರ ಇಟ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅನ್ಯಾಯ ಆಗುತ್ತೆ. ಆದ್ರೆ ಅದಕ್ಕೋಸ್ಕರನೇ ಏನ್ ಹೇಳಿದ್ರು, 1971 ಸೆನ್ಸಸ್ ಮೇಲೆ 1971 ಇರತಕ್ಕಂತಹ ಸೆನ್ಸಸ್ ಮತ್ತು ಪಾರ್ಲಿಮೆಂಟ್ ಸೀಟ್ಸ್ ಮೇಲೆ ವಿ ವಿಲ್ ಡೂ ಇನ್ಕ್ರೀಸ್ ಬೈ 33%, ಬಟ್ reconstitution of assemblies and parliament within the state will be based on 2011 population ಅಂತ ಹೇಳಿದ್ರು. ಆಗೋಗಿತ್ತಲ್ಲ ಸೊಲ್ಯೂಷನ್. ನೀವು 2026 ಬಂದ್ರೂ ನಿಮಗೆ ಅಕಸ್ಮಾತ್ ಅವರು ಪ್ಯೂರ್ಲಿ ಪಾಪ್ಯುಲೇಷನ್ ಮೇಲೆ ಹೋದ್ರೆ ಅನ್ಯಾಯ ಆಗುತ್ತೆ. ಪ್ಯೂರ್ಲಿ ಪಾಪ್ಯುಲೇಷನ್ ಮೇಲೆ ಹೋದ್ರೆ ಅದೇ ನೀವೇನಾದ್ರೂ 1971 ಸೆನ್ಸಸ್ ಅಂಡ್ ಪಾರ್ಲಿಮೆಂಟ್ ಸೀಟ್ಸ್ ಆರ್ ಅಸೆಂಬ್ಲಿ ಸೀಟ್ಸ್ ಅದ್ರ ಮೇಲ್ಗಡೆ ಒಂದು ಎನಾನ್ಸ್ಮೆಂಟ್, ವಾಟ್ ಎವರ್ ದ ಎನಾನ್ಸ್ಮೆಂಟ್ ವಿ ಅಗ್ರಿ ಟು ಇನ್ ದ ಕಮಿಂಗ್ ಡೇಸ್, ದಟ್ ಇಸ್ ಪಾಯಿಂಟ್ 1. ಅದಾದ್ಮೇಲೆ ರೀಕಾನ್ಸ್ಟಿಟ್ಯೂಟ್ ಆಗೋದು 2026 ಮೇಲೆ ಆದ್ರೆ ಸೇಮ್ ಏನು 2011 ಸೆನ್ಸಸ್ಗೆ 2026 ಸೆನ್ಸಸ್ಗೆ ವೆದರ್ ಕಂಪೇರ್ಡ್ ಟು ತಮಿಳ್ನಾಡು ಅಂಡ್ UP ದ ಡಿಫರೆನ್ಸ್ ಇಸ್ ವೆರಿ ಮಾರ್ಜಿನಲ್. ಡಿಫರೆನ್ಸ್ ಇಸ್ ನಾಟ್ ವೆರಿ ಸಬ್ಸ್ಟಾನ್ಷಿಯಲ್ ಆಯ್ತಾ, ಡಿಫರೆನ್ಸ್ ಇಸ್ ವೆರಿ ನಾಮಿನಲ್. ಸೊ ಅದರಿಂದಾಗಿ ದ ಪಾಯಿಂಟ್ ಈಸ್ ವೆರಿ ವೆರಿ ಸಿಂಪಲ್. ದ ಹೋಲ್ ಆಕ್ಟ್ ಶುಡ್ ಹ್ಯಾವ್ ಬಿನ್ ಅಂಡರ್ಸ್ಟುಡ್ ಬೈ ದ ಅಪೋಸಿಷನ್. ಆಮೇಲೆ ನಾವು ಬಿಲ್ ಪಾಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಟ್ಟಿದ್ದು, ಫೇಲ್ ಆಗುತ್ತೆ ಅದರದ್ದು ಮೈಲೇಜ್ ಅನ್ನು ತಗೊಳ್ಬೇಕು ಅನ್ನೋದಕ್ಕಲ್ಲ. ಬಿಲ್ ಪಾಸ್ ಆಗುತ್ತೆ ಅನ್ನೋದು ಏನಕ್ಕೆ ಅಂದ್ರೆ ನಮಗೆ ವಿಶ್ವಾಸ ಇತ್ತು, ಕಾಂಗ್ರೆಸ್ ಪಾರ್ಟಿಯವರು ಮಾಡದಂತಹ ಏನಿತ್ತು 1976 ಅಲ್ಲಿ ಅದನ್ನ ಅವ್ರು ಅರ್ಥ ಮಾಡ್ಕೊಂಡು ನಮ್ ಜೊತೆ ಸಾಥ್ ಕೊಡ್ತಾರೆ ಅಂತ ನಮಗಿತ್ತು. ಆದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಯಾಕೆ? ಜಸ್ಟ್ ಬಿಕಾಸ್ ದೇ ವಾಂಟ್ ಟು ಅಪೋಸ್, ದೇ ಆರ್ ಅಪೋಸಿಂಗ್. ಓಕೆ, ದಟ್ ಇಸ್. ಮತ್ತೆ ಇನ್ನೊಂದು ರಾಜಕೀಯ ಕಾರಣ ಇದೆ ಈ ಡಿಲಿಮಿಟೇಷನ್ ಅಲ್ಲಿ. ಏನು ಅಂತ ಹೇಳಿದ್ರೆ, ಉತ್ತರ ಪ್ರದೇಶ, ಬಿಹಾರ, ರಾಜಸ್ಥಾನ, ಮಧ್ಯಪ್ರದೇಶ ಈ ಕ್ಷೇತ್ರ, ಈ ರಾಜ್ಯಗಳಿಗೆ ಸೀಟ್ ಜಾಸ್ತಿ ಆಗ್ಬಿಟ್ರೆ, ಲೋಕಸಭಾ ಸೀಟ್ಗಳು ಜಾಸ್ತಿ ಆಗ್ಬಿಟ್ರೆ ಬಿಜೆಪಿಗೆ ಹೆಲ್ಪ್ ಆಗುತ್ತೆ. ಕಾರಣ ಏನಂದ್ರೆ, ಬಿಜೆಪಿ ಅಂದ್ರೆ ಉತ್ತರ ಭಾರತದ ಪಕ್ಷ, ಹಿಂದಿ ಭಾಷಿಕರ ಪಕ್ಷ. ಎಲ್ಲಿ ಹಿಂದಿ ಭಾಷಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಾರೋ ಬಿಜೆಪಿಗೆ ಕೇಕ್ ವಾಕ್ ಅಲ್ಲೆಲ್ಲವೂ ಕೂಡ ವಿನ್ ಆಗುತ್ತೆ. ಸೊ ಒಂದು ಹೆಚ್ಚು ಕಡಿಮೆ 10 ರಾಜ್ಯಗಳನ್ನ ಬಿಜೆಪಿ ಟಾರ್ಗೆಟ್ ಮಾಡಿ ಏನಾದರೂ ಕಾನ್ಸಂಟ್ರೇಟ್ ಮಾಡಿ ಗೆದ್ದುಬಿಟ್ರೆ ಈಸಿಯಾಗಿ ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿಯುತ್ತೆ. ನೀವು ಆ ರೀತಿ ನೋಡೋದಾದ್ರೆ ಈ 1967 ಎಲೆಕ್ಷನ್ ತಾವು ನೋಡಬೇಕು. 1967 ಎಲೆಕ್ಷನ್ ವಾಸ್ ವೆರಿ ಇಂಟ್ರೆಸ್ಟಿಂಗ್. 1951 ಬಿಟ್ಬಿಡಿ, 57 ಬಿಟ್ಬಿಡಿ. 57 ಅಲ್ಲಿ ಫಸ್ಟ್ ಟೈಮ್ ಸೋಲುತ್ತೆ ಕಾಂಗ್ರೆಸ್ ಒಂದು ರಾಜ್ಯದಲ್ಲಿ, ಅದು ಕೇರಳದಲ್ಲಿ. 51, 52 ನಲ್ಲಿ ಪಟಿಯಾಲದಲ್ಲಿ ಸೋಲುತ್ತೆ. 1967 ಅಲ್ಲಿ ತುಂಬಾ ರಾಜ್ಯಗಳಲ್ಲಿ ಸೋತೋಗುತ್ತೆ ಕಾಂಗ್ರೆಸ್ ಪಾರ್ಟಿ.
ಆದರೆ ಅವಕ್ಕೆ ಶ್ರೀರಕ್ಷೆ ಆಗಿದ್ದು ಯಾವುದು ಕಾಂಗ್ರೆಸ್ ಪಾರ್ಟಿಗೆ? ಇದೇ ಯು ಪಿ, ಇದೇ ಬಿಹಾರ, ಆವಾಗ ಶ್ರೀರಕ್ಷೆ ಆಗಿದ್ದು. ಮತ್ತು ಇವತ್ತು ಅವು ಬೇರೆ ರಾಜ್ಯಗಳ ಬೇರೆ ಪಕ್ಷಗಳ ಜೊತೆ ಹೋಯ್ತು. ಹೌದು, ಬಿಜೆಪಿಗೆ ಬಂತು ಸರ್ಕಾರ, BSP, ಬಿಜೆಪಿ ವಾಸ್ ಕಂಪ್ಲೀಟ್ಲಿ ಲಾಸ್ಟ್ ಔಟ್ ಇನ್ ಯು ಪಿ. ಮತ್ತೆ ಅದು ರಿವಿಷನ್ ಆಯಿತು. ಸೇಮ್ ಥಿಂಗ್ ಫಸ್ಟ್ ಟೈಮ್ ನಾವು ಸರ್ಕಾರ ಫಾರ್ಮ್ ಮಾಡಿರ್ತಕ್ಕಂಥದ್ದು ಬಿಹಾರಲ್ಲಿ. ಈಗ ಅಂದರೆ ಯಾವುದೋ ಒಂದು ರಾಜ್ಯದಲ್ಲಿ ಯಾರೋ ಒಬ್ರಿಗೆ ಇವತ್ತು ನಮ್ಗೆ ಅಡ್ವಾಂಟೇಜ್ ಆಗುತ್ತೆ ಅಂತ ಅಂದ್ಬಿಟ್ಟು ಯಾರಾದರೂ ಅಂದ್ಕೊಂಡಿದ್ರೆ ಅದು ತಪ್ಪದು. ಯಾವ ರಾಜ್ಯದಲ್ಲಿ ಒಂದು ಒಳ್ಳೆ ನಾಯಕತ್ವ, ಒಂದು ಕ್ರಿಯಾಶೀಲ ವ್ಯಕ್ತಿಗಳಿರ್ತಾರೆ, ಅಂಥ ರಾಜ್ಯಗಳ ಅಭಿವೃದ್ಧಿ ಆಗುತ್ತೆ. ಅವ್ರು ಯಾವ ಪಕ್ಷದ ಜೊತೆ ಜೋಡಿಸ್ಕೊಂಡಿರ್ತಾರೋ ಅಂತಹ ರಾಜ್ಯಗಳು ಅದು ಅಡ್ವಾಂಟೇಜ್ ಆಗಿ ಆ ಪಕ್ಷಗಳಿಗೆ ಹೋಗುತ್ತೆ. ಈಗ ನೀವು ಒಂದು ನಾಯಕತ್ವ ಕೊಡದೆ, ನಿಮ್ಮಲ್ಲಿ ಯಾರು ನಾಯಕರು ಇಲ್ಲದೆ ಇದ್ದಾಗ ಯಾವುದೋ ಒಂದು ಪಕ್ಷಕ್ಕೆ ಯಾರು ನಾಯಕರು ಇರ್ತಾರೆ ಅವರು ಅದಕ್ಕೆ ಡೆಫಿನೆಟ್ ಆಗಿ ಅಡ್ವಾಂಟೇಜ್ ಆಗುತ್ತೆ ಅವ್ರಿಗೆ. ಆದರೆ ಅದರರ್ಥ ಇಡೀ ದೇಶ ಗೆದ್ಬಿಡ್ತೀವಿ ಅಂತಲ್ಲ. 10,50,000 ಪೋಲಿಂಗ್ ಬೂತಲ್ಲಿ ವೋಟ್ ಬೀಳ್ತಕ್ಕಂಥದ್ದು ಇಂಪಾರ್ಟೆಂಟ್. 10,50,000 ಪೋಲಿಂಗ್ ಬೂತಲ್ಲಿ ಇವತ್ತು ಯಾವ್ದಾದ್ರು ವೋಟ್ ಬೀಳ್ತಿದೆ ಅಂದರೆ ಅದು ಬಿಜೆಪಿಗೆ ಹೊರತು ಕಾಂಗ್ರೆಸ್ ಪಕ್ಷಕ್ಕಲ್ಲ. ಕಾಂಗ್ರೆಸ್ ಪಕ್ಷ ಯಾವಾಗಲೂ ಏನು ಹೇಳ್ತಿತ್ತು, ನೀವು ಕೌಬೆಲ್ಟ್ ಪಕ್ಷ ಅಂತಿತ್ತು. ಇವತ್ತು ನಾರ್ತ್ ಈಸ್ಟಲ್ಲಿ ಬಿಜೆಪಿ ಬರ್ತಾ ಇಲ್ವಾ, ಅಥವಾ ತಮಿಳ್ನಾಡಲ್ಲಿ ಬರ್ತಿಲ್ವಾ, ಅಥವಾ ಕೇರಳದಲ್ಲಿ ಬರ್ತಿಲ್ವಾ, ಅಥವಾ ಜಮ್ಮು ಕಾಶ್ಮೀರಲ್ಲಿ ಬಿಜೆಪಿ ಗೆಲ್ತಾ ಇಲ್ವಾ? ಎಲ್ಲಾ ಕಡೆ ಗೆಲ್ತಾ ಇದೆ. ವಿಚಾರ ಇಷ್ಟೇ, ನಿಮಗೆ ನಾಚನ ಜಾನೆ ಅಂಗಂಟೇಡ ಅಂತಾರಲ್ಲ, ಆ ರೀತಿ ಆಗಿದೆ. ನಿಮಗೆ ಚುನಾವಣೆ ಅನ್ನೋದ್ರ ಬಗ್ಗೆ ನಿಮ್ಗೆ ಸೀರಿಯಸ್ನೆಸ್ ಇಲ್ಲ. ನೀವು ಚುನಾವಣೆ ಟೈಮಲ್ಲಿ ನೀವು ಹೋಗಿ ಬ್ಯಾಂಕಾಕಲ್ಲಿ ಕುತ್ಕೊಂತೀರಾ, ನೀವು ಚುನಾವಣೆ ಟೈಮಲ್ಲಿ ಹೋಗ್ಬಿಟ್ಟು ಎಲ್ಲೋ ಒಂದ್ ಕಡೆ ಪಾರ್ಟಿ ಮಾಡ್ತಿರ್ತೀರಾ. ಅದರಿಂದಾಗಿ ನೀವು ಚುನಾವಣೆ ಸೋಲ್ತೀರಾ ಹೊರತು ನೀವು ಚುನಾವಣೆ ರೀತಿ ನಡೆಸಿದ್ರೆ, ಖಂಡಿತವಾಗ್ಲೂ ಹೇಳ್ತಾ ಇದೀವಿ, ಈಗ ಎಷ್ಟೋ ಚುನಾವಣೆಗಳು ಗೆದ್ದಿದೆ ಕಾಂಗ್ರೆಸ್, ಗೆದ್ದಿಲ್ಲ ಅಂತಲ್ಲ. ಆದ್ರೆ ಚುನಾವಣೆ ನಡೆಸಲಿಕ್ಕೆ ಎಲ್ಲೆಲ್ಲಿ ಕಾಂಗ್ರೆಸ್ ಗೆಲ್ತು? ಕರ್ನಾಟಕದಲ್ಲಿ ಗೆಲ್ತು, ತೆಲಂಗಾಣದಲ್ಲಿ ಗೆಲ್ತು. ಯಾರಿಂದ ಗೆಲ್ತು? ರಾಹುಲ್ ಗಾಂಧಿಯಿಂದ ಗೆಲ್ತಾ, ಅಥವಾ ಕರ್ನಾಟಕದ ಲೋಕಲ್? ಎಕ್ಸಾಕ್ಟ್ಲಿ ಇಷ್ಟೇ. ಇದೇ ಆಗ್ಬೇಕಾಗೋದು. ಅದನ್ನ ಕಾಂಗ್ರೆಸ್ ಅರ್ಥ ಮಾಡ್ಕೊಂಡು. ಓಕೆ, ಮತ್ತೆ ಇನ್ನೊಂದು ಡಿಲಿಮಿಟೇಷನ್ ಇಂದ ಪ್ರಾದೇಶಿಕ ಪಕ್ಷಗಳಿಗೆ ರಾಜಕೀಯ ಪ್ರಾತಿನಿಧ್ಯ ಸಿಗೋದಿಲ್ಲ. ಎಲ್ಲಾ ರಾಷ್ಟ್ರೀಯ ಪಕ್ಷಗಳದ್ದೇ ದರ್ಬಾರ್ ಆಗ್ಬಿಟ್ರೆ ಪ್ರಾದೇಶಿಕ ಪಕ್ಷಗಳು ಏನ್ ಮಾಡ್ಬೇಕು? 59 DMK 59 ಸೀಟ್ ಇರುತ್ತೆ DMKಗೆ. ಈಗಲೂ ಕಂಟೆಸ್ಟ್ ಮಾಡ್ತಿರೋದು ಬರೀ 39 ಸೀಟೇ ಅವರು. ಓಕೆ, ಎಲ್ಲ 543 ಸೀಟಲ್ಲಿ ಕಂಟೆಸ್ಟ್ ಮಾಡಲ್ಲ. ಅವ್ರು ಕಂಟೆಸ್ಟ್ ಮಾಡೋದೇ 39 ಸೀಟಿಗೆ. ಈಗ ನೆಕ್ಸ್ಟ್ ನಂತರನೂ ಅವ್ರು ಮಾಡೋದೇ 59 ಸೀಟಿಗೆ. ಓಕೆ, ಅದರಿಂದಾಗಿ ಅವ್ರ ಕ್ಲಾರಿಟಿ ಇರಬೇಕು, ಅದು ನಮ್ದು ಇದೆ ಅಂತ. ಸೊ ಆ ಕ್ಲಾರಿಟಿ ಬಿಟ್ಟು ಬೇರೆ ಏನೇ ಮಾತಾಡಿದ್ರು ವೇಸ್ಟ್. ಓಕೆ, ಈಗ ರಾಜ್ಯ ರಾಜಕಾರಣಕ್ಕೆ ಬಂದ್ಬಿಡೋಣ. ರಾಜ್ಯ ರಾಜಕಾರಣ ಅಂತ ಹೇಳಿದ್ರೆ ಇತ್ತೀಚೆಗೆ ಈಗ ನೆನ್ನೆ ಮೊನ್ನೆಯಿಂದ ಆಗಿರುವಂಥದ್ದು ಇಡಿ ರೇಡ್ ಆಗಿದೆ ನಲ್ಪಾಡ್ ಅವರ ಮೇಲೆ. ಸೊ ಕಾಂಗ್ರೆಸ್ನ ಯಾವುದೇ ನಾಯಕರು ಕೇಳ್ತಾ ಇರುವಂಥದ್ದು ಇಲ್ಲ, ಇಡಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದಲ್ಲಿ ಹಿಡಿತದಲ್ಲಿರುವಂಥದ್ದು, ಇದೆಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕುತಂತ್ರ ಅಂತ. 3 ವರ್ಷಗಳಿಂದ ಒಂದು ರಿಟರ್ನ್ ಒಂದು SIT ರಚನೆ ಆಗಿತ್ತು. ಅಂದರೆ 8 ಕಂಪ್ಲೇಂಟ್ ಆಗಿತ್ತು. ಒಂದು ಪೊಲೀಸ್ ಸ್ಟೇಷನ್ನು, ಇನ್ನೊಂದು ಇನ್ಕಮ್ ಟ್ಯಾಕ್ಸು, ಇನ್ನೊಂದು ಅಲ್ಲಿ ಇಲ್ಲಿ ಎಲ್ಲ 8 ಕಡೆ ಕಂಪ್ಲೇಂಟ್ ಆಗ್ಬಿಟ್ಟಿತ್ತು. ಆ 8 ಕಂಪ್ಲೇಂಟ್ನು ಸೇರಿಸಿ ಒಂದು SIT ರಚನೆ ಮಾಡೋದು. ಆ SIT ಹೇಳಿತು, ಇದರ ವ್ಯಾಪ್ತಿ ಏನಿದೆ, ಹೊರ ರಾಜ್ಯ ಮತ್ತು ಹೊರ ದೇಶಗಳಿದೆ, ಅದರಿಂದಾಗಿ ನೀವು ಮಾಡಿ ಅಂತ ಹೇಳಿ CBIಗೆ ಬರ್ಕೊಟ್ರು. CBI ಅವರು ಇನ್ವೆಸ್ಟಿಗೇಷನ್ ಮಾಡಿದ್ರು. CBI ಇನ್ವೆಸ್ಟಿಗೇಷನ್ ಮಾಡಿ ಸರ್ಟನ್ ಫೂಲ್ಸ್ ವೇರ್ ಫೌಂಡ್. ಅದು ಏನು ಸ್ಪೆಸಿಫಿಕ್ ಆಗಿ ಹೇಳ್ತಾರೆ, ಈ ಟ್ರಾನ್ಸಾಕ್ಷನ್ ಸಂಶಯಾಸ್ಪದವಾಗಿದೆ ಮತ್ತು ಇದನ್ನ ಕ್ವಶನಬಲ್ ಆಗಿದೆ ಅಂತ ಹೇಳಿ ಆ ವ್ಯಾಪ್ತಿ ಬರೋದು ಇಡಿಗೆ. ಅದರಿಂದಾಗಿ ಇಡಿ ಎಂಟರ್ ಆಗಿದೆ. ಇಡಿ ಅವರು ಶೋಧನೆ ಮಾಡ್ತಿದ್ದಾರೆ. ಎಲ್ಲ ದಾಖಲೆಗಳನ್ನು ಸಹ ಸಮಗ್ರವಾಗಿ ಕಲೆಕ್ಟ್ ಮಾಡಿ ತಪ್ಪಿತಸ್ಥರು ಯಾರಿದಾರೋ ಅವರು ಉಪ್ಪು ತಿಂದವ್ರು ನೀರು ಕುಡಿತಾರೆ. ಯಾರೇ ತಿಂದಿರಲಿ ಆ ಉಪ್ಪು ತಿಂದವ್ರು ನೀರು ಕುಡಿತಾರೆ. ಓಕೆ, ಮತ್ತೆ ಯೋಗೀಶ್ವರ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿನಯ್ ಕುಲಕರ್ಣಿ ಅವರಿಗೆ ಶಿಕ್ಷೆ ಆಗಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಬಿಜೆಪಿ CID ಕೊಟ್ಟಿದ್ದು, ಸೊ ಕೊಡ್ಬೇಕಲ್ಲ, ಬಿಜೆಪಿನೇ ಕೊಟ್ಟಿದ್ದು. ಏನಕ್ಕೆ ಅಂತಂದ್ರೆ ತಪ್ಪಿತಸ್ಥ ಬಂದು ಅಂತೇನು ತಪ್ಪೇ ಮಾಡಿಲ್ಲ. ಜಿ ಪರಮೇಶ್ವರ್ ಹೋಮ್ ಮಿನಿಸ್ಟರ್ ಆಗಿರ್ತಾರೆ, ವಿನಯ್ ಕುಲಕರ್ಣಿ ಹಿಂದೆ ನಿಂತ್ಕೊಂಡ್ಬಿಟ್ಟವ್ರು ಹಿಂದ್ಗಡೆ 2016ರಲ್ಲಿ. ಇದು ವೈಯಕ್ತಿಕ ಕಾರಣಕ್ಕೆ ಲ್ಯಾಂಡ್ ಡಿಸ್ಪ್ಯೂಟ್ ಅಂತ ಹೇಳಿ ಯಾರೋ ಒಬ್ರು ಬಂದು ಸರೆಂಡರ್ ಆದಂಥವ್ರನ್ನ ಚಾರ್ಜ್ ಶೀಟ್ ಮಾಡಿದಂಥವದಕ್ಕೆ ಇಲ್ಲ ಇವರೆಲ್ಲ ತಪ್ಪಿತಸ್ಥರು ಅಂತ ಹೇಳಿದ ಮೇಲೂ ಸಹ ಇವು ಚಾರ್ಜ್ ಶೀಟ್ ಮಾಡುತ್ತೆ ಸರ್ಕಾರ. ಅವತ್ತು ಅದಾದ್ಮೇಲೆ ಇನ್ವೆಸ್ಟಿಗೇಷನ್ ಡೀಟೇಲ್ ಆದಾಗ ಸತ್ಯ ಆಚೆ ಬಂತು. ವಿನಯ್ ಕುಲಕರ್ಣಿ ಶುಡ್ ಹ್ಯಾವ್ ಬೀನ್ ಅರೆಸ್ಟೆಡ್ ಅಂಡ್ ಸೆಂಟ್ ಟು ಜೈಲ್ ಲಾಂಗ್ ಟೈಮ್ ಬ್ಯಾಕ್. ಇದನ್ನ ಒಂದು ಷಡ್ಯಂತ್ರ ಅಂತಾರಲ್ಲ, ಅಲ್ಲಿಗೆ ಬೇರೆದೆಲ್ಲ ಷಡ್ಯಂತ್ರ ಅಲ್ವಾ? DK ಶಿವಕುಮಾರ್ ಅವರು ಹೇಳ್ತಾ ಇದ್ರು, ವಿನಯ್ ಕುಲಕರ್ಣಿ ಯಾವುದೇ ರೀತಿಯ ಅನ್ಯಾಯ ಮಾಡಿಲ್ಲ, ನನಗೆ ಗೊತ್ತು. ಹಾಗಾದ್ರೆ ನಾವು ಯಾರೋ ಒಬ್ರು ಬರ್ತಿದ್ರು, ಇದು ನನ್ನ ಮಾತಲ್ಲ, ಯಾರೋ ಬರ್ದಿದ್ದನ್ನು ಹೇಳ್ತೀನಿ. ಆಯ್ತಪ್ಪ, ನೀವು ವಿನಯ್ ಕುಲಕರ್ಣಿ ಮೇಲೆ ಷಡ್ಯಂತ್ರ ಮಾಡಿದ್ದಾರೆ, ಆ ಪ್ರಜ್ವಲ್ ಮೇಲೂ ಷಡ್ಯಂತ್ರ ಮಾಡಿದಾರಾ? ನನ್ನ ಪ್ರಶ್ನೆ ಅಲ್ಲ, ಯಾರೋ ಬೇರೆಯವ್ರ ಪ್ರಶ್ನೆ, ಯಾರೋ ಹೆಣ್ಮಕ್ಳು ಕೇಳ್ತಿರ್ತಕ್ಕಂಥ ಪ್ರಶ್ನೆ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ. ಆಯ್ತಾ? ಸೊ ಅಲ್ಲಿಗೆ ಪ್ರಜ್ವಲ್ ರೇವಣ್ಣನು ಕ್ಲೀನ್ ಹ್ಯಾಂಡ, ಅವ್ರ ಮೇಲೆ ನೀವು ಷಡ್ಯಂತ್ರ ಮಾಡಿದ್ರ ಅಂತ ಕೇಳ್ತಾರೆ. ಅದರಿಂದಾಗಿ ತಪ್ಪಿತಸ್ಥರೇ.
ವಿನಯ್ ಕುಲಕರ್ಣಿ ಮಾಡಿ ಐಶ್ವರ್ಯ ಗೌಡ ಕೇಸಲ್ಲೇ ವಿನಯ್ ಕುಲಕರ್ಣಿ ಜೈಲಿಗೆ ಹೋಗ್ಬೇಕಾಗಿತ್ತು. ಐಶ್ವರ್ಯ ಗೌಡ ಇದೇ ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಡಿ ಕೆ ಸುರೇಶ್ ಅವ್ರ ಹೆಸರು ಹೇಳ್ಕೊಂಡು ವ್ಯವಹಾರ ಮಾಡಿ ಕೋಟ್ಯಾಂತರ ರೂಪಾಯಿ ಲೂಟ್ ಮಾಡಿ ಅವ್ರು ಅದನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋಕ್ಕೆ ಕಾರ್ ಗಿಫ್ಟ್ ಆಗಿತ್ತು. ಬೌನ್ಸರ್ಸ್ ನಿಂತ್ಕೊಂಡು ಓಡ್ತಾಳೆ. ಐಶ್ವರ್ಯ ಗೌಡ ಕೇಸಲ್ಲೇ ಜೈಲಿಗೆ ಹೋಗ್ಬೇಕಾಗಿತ್ತು ವಿನಯ್ ಕುಲಕರ್ಣಿ. ಇವರಿಬ್ರು ಜೊತೆಲಿರ್ತಕ್ಕಂಥ ಫೋಟೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ಬಿಡ್ತು. ಸರ್ಕಾರಕ್ಕೆ ಬದ್ಧತೆ ಇಲ್ಲ. ಅದೇ ಸರಿಯಾಗಿ ನಮ್ಮ ಸರ್ಕಾರ ಇದ್ದಿದ್ರೆ ತೆಗೆದುಕೊಂಡೋಗಿ ಅವತ್ತೇ ಜೈಲಿಗೆ ಆಗ್ತಾ ಇದ್ರು. ಇವ್ರಿಗೆ ನೈತಿಕತೆ ಇಲ್ಲ. ಡಿ ಕೆ ಸುರೇಶ್ ಅವ್ರು ಹೇಳ್ತಾರೆ ನನಗೆ ಐಶ್ವರ್ಯ ಗೌಡ ಗೊತ್ತೇ ಇಲ್ಲ ಅಂತ. ಆದ್ರೆ ಯಾಕಪ್ಪ ನನ್ನ ಅಣ್ಣ ಅಂತ ಅಂದ್ಬಿಟ್ಟು ನಿಮ್ ಜೊತೆ ಅಷ್ಟು ಫೋಟೋಸ್ ಇದೆ ಡಿ ಕೆ ಸುರೇಶ್ ಅವರೇ, ಅಷ್ಟು ಫೋಟೋಸ್ ಇದೆಯಲ್ಲ ನಿಮ್ ಜೊತೆ, ಒಂದ್ ಸತಿ ಓಕೆ ಅಪ್ಪ, 2 ಸತಿ ಓಕೆ ಅಪ್ಪ, ಹಲ್ವಾರು ಫೋಟೋಸ್ ಅಲ್ಲಿ ನೀವು ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ನೆಲ್ಲ ತೋರಿಸ್ತಿದಾರಲ್ಲ ಅಮ್ಮ, ಅಲ್ಲಿ ಏನೂ ಸಂಬಂಧ ಇಲ್ವಾ? ಆಯ್ತು ಓಕೆ ಬಿಡಿ, ನಿಮ್ಗೆ ಸಂಬಂಧ ಇಲ್ಲ. ಇವು ವಿನಯ್ ಕುಲಕರ್ಣಿ ಒಪ್ಕೊಂಡ್ರಲ್ಲ ನಂಗೆ ಐಶ್ವರ್ಯ ಗೌಡಕ್ಕೆ ಸಂಬಂಧ ಇದೆ ಅಂತ ಹೇಳಿ, ಆವತ್ತೇ ನೀವೇನ್ ಮಾಡಿದ್ರಿ? ಕ್ರಮ ಕೈಗೊಂಡ್ರಿ. ಕೋಟ್ಯಾಂತರ ರೂಪಾಯಿ ಚಿನ್ನ ಕದ್ಕೊಂಡು ಹೋದ್ಲಲ್ಲ ಅಮ್ಮ. ಆ ಕೇಸ್ನಲ್ಲಿ ನಾನು ಇವ್ರು ಕೊಟ್ಟಿದ್ದೀನಿ, ವಿನಯ್ ಕುಲಕರ್ಣಿಗೂ ಕೊಟ್ಟಿದ್ದೀನಿ ಅಂತ ಹೇಳಿದಾಳಲ್ಲ ಹೇಳಿಕೆ, ಅವತ್ತೇ ಅರೆಸ್ಟ್ ಮಾಡ್ಬೇಕಾಗಿತ್ತು. ಅಟ್ಲೀಸ್ಟ್ ನ್ಯಾಯ ಭಾರತದಲ್ಲಿ ಇದೆ, ಉಳಿತಾ ಇದೆ, ಸಂವಿಧಾನ ಉಳಿತಾ ಇದೆ ಅನ್ನೋದಕ್ಕೆ ಇದು ಕಾರಣ. ಓಕೆ, ಈಗ ಬೈ ಎಲೆಕ್ಷನ್ ನಡೆದಿರೋ ದಾವಣಗೆರೆ ಮತ್ತು ಬಾಗಲಕೋಟೆ, ಏನು ಅನ್ಕೋತಾ ಇದ್ರಿ? ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ? ದಾವಣಗೆರೆಯಲ್ಲಿ ನಮಗೆ ಈಸಿ ಸ್ವೀಪ್ ಆಗುತ್ತೆ. ಬಾಗಲಕೋಟೆಲಿ ಖಂಡಿತವಾಗ್ಲೂ ಗೆಲ್ತೀವಿ, ಮಾರ್ಜಿನ್ ಕಡಿಮೆ ಇರ್ಬೋದು. ದಾವಣಗೆರೆಯಲ್ಲಿ ಈಸಿ ಸ್ವೀಪ್ ಹೇಗೆ ಅಂದ್ರೆ ಅಲ್ಪಸಂಖ್ಯಾತರ ಕ್ಯಾಂಡಿಡೇಟ್ ಹಾಕಿದ ಹೇಗೆ, ಏನು ಹೆಲ್ಪ್ ಆಗ್ತಾ ಇದೆ ದಾವಣಗೆರೆಯಲ್ಲಿ? ಒಂದು ದಾವಣಗೆರೆಯಲ್ಲಿ ಮಲ್ಲಿಕಾರ್ಜುನ್ ಅವರು ಏನೋ ಅವ್ರ ಮಗನ್ನೇ ನಿಲ್ಸಿದ್ದು ಸಮರ್ಥ, ಅವನಿಗೆ ಆ ಥರ ಒಂದು ಇನ್ನೂ ಪೊಲಿಟಿಕಲ್ ಅಕ್ಯುಮೆನಿ ಅಂತ ಏನಿದೆ ಅದು ಬಂದಿಲ್ದೇ ಇರೋದು 2ನೇ ಕಾರಣ. ಕುಟುಂಬ ರಾಜಕಾರಣದ್ದು ಒಂದು 3ನೇದು ಕಾರಣ. 4ನೇದು ಅಲ್ಪಸಂಖ್ಯಾತರಿಗೆ ಇವ್ರು ಏನು ಪ್ರಾಮಿಸ್ ಮಾಡಿದ್ರು ಅದೇನು ಡೆಲಿವರಿ ಮಾಡಲಿಲ್ಲ, ಅದು 4ನೇ ಕಾರಣ. 5ನೇ ಕಾರಣ ಅಲ್ಪಸಂಖ್ಯಾತರ ವೋಟ್ಸ್ ಏನಿದೆ ಸ್ಪ್ಲಿಟ್ ಆಗಿದ್ದು, ಅಂದ್ರೆ ಕಾಂಗ್ರೆಸ್ಗೆ ಕನ್ಸಾಲಿಡೇಟೆಡ್ ಆಗಿ ಹಾಕಿಲ್ಲ. 6ನೇ ಕಾರಣ ಏನು ಅಂತಂದ್ರೆ ಇವ್ರು ಏನು ಗ್ಯಾರಂಟಿಗಳು ಅಂತ ಹೇಳ್ಕೊಂಬಂದಿದ್ರು ಅದು ಡೆಲಿವರಿ ಆಗಿಲ್ಲ. 7ನೇ ಕಾರಣ ಅಡ್ಮಿನಿಸ್ಟ್ರೇಷನ್ ಕಂಪ್ಲೀಟ್ ಆಗಿ ಕೊಲ್ಯಾಪ್ಸ್ ಆಗಿದೆ, ಕರಪ್ಷನ್ ಜಾಸ್ತಿ ಆಗಿದೆ, ಕಲೆಕ್ಷನ್ಸ್ ಆಗ್ತಾ ಇದೆ. ಅಂದ್ರೆ ಇವರು ಕಲೆಕ್ಷನ್ ಮಾಡ್ಕೊಂಡು ಇವ್ರು ತಿಂತಾ ಇದ್ದಾರೆ. ಆಮೇಲೆ ಕಮ್ಯುನಲೈಸೇಷನ್ ಮಾಡಿದ್ದಾರೆ ಆಡಳಿತನ, ಮತ್ತು ಕ್ರೈಸಸ್ ಆಗ್ಬಿಟ್ಟಿದೆ, ಕ್ರೈಮ್ ಜಾಸ್ತಿ ಆಗಿದೆ. ಇದರಿಂದಾಗಿ ಎಲ್ಲಾ ಕಾರಣಗಳಿಂದ ನಾವು ಹಿಡ್ಕೊಂಡು ದಾವಣಗೆರೆ ದಕ್ಷಿಣ ನಮಗೆ ಈಸಿ ವಿನ್ ಇದೆ. 20,000 ವೋಟ್ನಲ್ಲಿ ಗೆಲ್ಲಬಹುದು ಚಾನ್ಸಸ್ ಇದೆ. ಬಾಗಲಕೋಟಲ್ಲಿ ಮಾರ್ಜಿನ್ ಕಡಿಮೆ ಇರುತ್ತೆ, ಆದ್ರೆ ಖಂಡಿತವಾಗ್ಲೂ ಗೆಲ್ತೀವಿ. ಯಾಕೆಂದ್ರೆ ನಾವು ಎರಡಕ್ಕೂ ಸಹ ಗಮನಿಸಬೇಕು. ಏನ್ ಜಬ್ಬರ್ ಖಾನ್ನ ಏನೋ ಕೆಪಿಸಿಯಿಂದ ವಜಾ ಮಾಡಿದ್ದಾರೆ ಮತ್ತು ಕೆಪಿಸಿಯಿಂದ ಆಚೆ ಹಾಕಿದ್ದಾರೆ ಜಬ್ಬಾರ್ ಅವ್ರನ್ನ. 1 2ನೇ ಸತೀಶ್ ಜಾರಕಿಹೊಳಿ ಅವ್ರು ಹೇಳಿಕೆ ಕೊಡ್ತಾರೆ, ಯಾರಾದ್ರೂ ತೊದೋಗ್ಬಿಟ್ರೆ ಇಮಿಡಿಯೇಟ್ ಆಗಿ ನಾಮಿನೇಟ್ ಮಾಡಬೇಕು, ಎಲೆಕ್ಷನ್ ನಡೆಸಬಾರದು ಅಂತ ಹೇಳಿ. ಎರಡೂ ಈ ಕೇಸ್ನಲ್ಲಿ ಕ್ಲಿಯರ್ ಕಟ್ ಆಗಿ ಏನು ಕಾಣಿಸ್ತಿದೆ ಅಂದ್ರೆ ಬಿಜೆಪಿ ಇಸ್ ಗೋಯಿಂಗ್ ಟು ವಿನ್, ಕಾಂಗ್ರೆಸ್ has got frustrated, their 5G has completely failed and 5C has taken over. That is corruption, criminalization, crisis leading to the collapse of the government and communalization of the casteism and communalization of the Karnataka politics. Okay. ಸೊ ಇಫ್ ಇನ್ ಕೇಸ್ ಏನಾದರೂ ಈ ಬೈ ಎಲೆಕ್ಷನ್ ಅಲ್ಲಿ ಬಿಜೆಪಿ ಗೆದ್ದಿದ್ದ ಆದರೆ ಎರಡು ಕ್ಷೇತ್ರದಲ್ಲಿ ದಿಕ್ಸೂಚಿ ಅನ್ಕೋತೀರಾ 2028ಕ್ಕೆ? ಡೆಫಿನೆಟ್ ಆಗಿ. ಈಗ ಏನಾಗ್ತಿತ್ತು, ನಿಮಗೆ ಒಂದು ಹಿಸ್ಟಾರಿಕಲ್ ಡೇಟಾ ನೋಡ್ಕೊಂಡ್ರೆ ನೀವು ಯಾವ್ಯಾವ್ದು ಟೈಮಲ್ಲಿ 5 ವರ್ಷ ಎಲೆಕ್ಷನ್ ಇರುತ್ತೆ, ಲಾಸ್ಟ್ 1 ಇಯರ್ ವಿರೋಧ ಪಕ್ಷಗಳು ಗೆಲ್ತವೆ, 4 ವರ್ಷ ಆಡಳಿತ ಪಕ್ಷಗಳು ಗೆಲ್ತವೆ ಯಾವುದೇ ಬೈ ಎಲೆಕ್ಷನ್ ಆಗಲಿ. ಈಗ ಏನಾಗಿದೆ, ಆ ಟ್ರೆಂಡ್ ಈಗಲೇ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ. ಕೊಲ್ಯಾಪ್ಸ್ ಆಗ್ಬಿಟ್ಟಿದೆ ಗವರ್ನಮೆಂಟ್ ಬಗ್ಗೆ ಜನಕ್ಕೆ ವಿಶ್ವಾಸ ಇಲ್ಲ. ಜನ ಮೈಂಡ್ ಸೆಟ್ ಮಾಡ್ಕೊಂಡ್ಬಿಟ್ಟವ್ರೆ, ಕಾಂಗ್ರೆಸ್ನ ಪ್ಯಾಕ್ ಮಾಡಿ ಮನೆಗೆ ಕಳಿಸ್ಬಿಡೋಣ, ಯಾವಾಗಲೇ ಟೈಮಲ್ಲಿ ಚುನಾವಣೆ ನಡೀಲಿ ಅಂತ ಅಂದ್ಬಿಟ್ಟು ಫಿಕ್ಸ್ ಮಾಡ್ಕೊಂಡ್ಬಿಟ್ಟವ್ರೆ ಅಂತ. ಓಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ಮಾಹಿತಿಯನ್ನು ಕೊಟ್ಟರೆ ಥ್ಯಾಂಕ್ಸ್ ಸೊ ಮಚ್. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಕ್ಷಣದ ವಿಶೇಷ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ನಮಸ್ಕಾರ.